ಅಲ್ಲ ಈ ಮಂಜಿಗೆ ಮಾತೆ ತಗೋಬರಲ್ಲ ಅಂತ ಕಳ್ಸಿದ್ರೆ ಇಷ್ಟೊತ್ತನ ಗೆಲ್ಲೋದ ಅಂತೀರಿ? ಹಾಂ ಅತ್ತೆ ಅದೇನು ಮಾಡ್ತಾವ್ರ ಏನೋ. ಹಾಂ ಆ ನಿಂಬೆಹಣ್ಣಿನ ಪಾನಕ ಬೇರೆ ಕುಡಿದ್ರು ಮತ್ತೆ ಹೋದ್ರೆ ಏನೋ ಬಾತ್ರೂಮ್ಗೆ ಸುದ್ದಿ ಕೇಳಿಸ್ತಿಲ್ವಲ್ಲಪ್ಪ. ಎಲ್ಲೋದ್ರು ನಾನು ಅತ್ತೆ? ಹಾಂ ಇಷ್ಟೊತ್ತು ಗಂಟೆ ಎಲ್ಲೋದ್ರು ಅತ್ತೆ? ಅತ್ತೆ ಏನಾಯ್ತತೆ? ಯಾಕತ್ತೆ ಏನು ಮಾತಾಡ್ತಿಲ್ವಲ್ಲ? ಈ ಪಾತ್ರೆಗಳು ಬೇರೆ ರಾಶಿ ಯಾಕೆ ಕೂತವೆ. ಇದನ್ನು ತೊಳಿಯೋನು ಇಲ್ಲ ಅತ್ತೆ ನೋಡೋನು ಏನು ಮಾಡೋಣಪ್ಪ. ಇದು ಯಾಕೋ ಅತ್ತೆ ಬೇರೆ ಏನು ಮಾತಾಡ್ತಿಲ್ವಲ್ಲ, ಏನೂ ಇಲ್ಲ. ಹೋಗಿ ನೋಡ್ಕೊಂಬರೋಣ ಹುಸಿ, ಗೊತ್ತಾಯ್ತದೆ ಏನಾಗೈತೆ ಏನು ಅಂತವ. ಅಯ್ಯೋ ಇದೇನ ಪಿಂಗ್ ಹಾಕೋಗೈತೆ. ಅಯ್ಯೋ ರಾಮ್ವಿ, ನಮ್ಮ ಅತ್ತೆ ಯಾಕೆ ಹಿಂಗೆ ತಲೆ ಸುತ್ತ ಬಿದ್ದುಬಿಟ್ಟೈತಲ್ಲೋ. ಅಯ್ಯೋ ಯಾರು ಇಲ್ವಲ್ಲಪ್ಪ ಅಕ್ಕಪಕ್ಕದಲ್ಲವೇ, ಯಾರನ್ನ ಕರಿಯೋನೀಗ? ನಂಗೆ ಬೇರೆ ಎತ್ತಕ್ಕಾಗಕ್ಕಿಲ್ಲ. ಇದು ಕಾತಕ್ಕೆ ಬೇರೆ ಅವ್ರಿ ನಮ್ಮ ಅತ್ತೆ. ಏನು ಮಾಡೋಣೀಗ? ಕೇಳಿಸಿ ನೋಡೋಣ ಒಂದಿಟ್ಟು. ಅತ್ತೆ ಅತ್ತೆ ಎದೆಲಿ ಮ್ಯಾಕೆ ಇದ್ಯಾಕೆ ಇಲ್ಲೇ ಮಲ್ಕೊಂಡಿದ್ದೀರ? ಒಳಗೆ ನಡೀರಿ, ಒಳಗೆ ಮಲ್ಕೊಳ್ಳೋದು ನಂದಿರಿ. ಅಲ್ಲ ಇಲ್ಲಿ ಯಾಕೆ ಮಲ್ಕೊಂಡಿದ್ದೀರತ್ತೆ ಹಿಂಗೆ? ಬೀದಿಲಿ ಮಲ್ಕೊಂಡಿದ್ದೀರಲ್ಲ ಬಿಸಿಲಲ್ಲಿ ಬೇರೆಯಾ? ರಾವನ ಬಿಸಿಲೈತೆ, ಎದೆಲ್ರತ್ತೆ ಮೇಲಕ್ಕೆ. ಅಯ್ಯೋ ಇವ್ರೇನಪ್ಪ ಎದಲ್ತಿಲ್ಲ ಏನಿಲ್ಲ. ಅತ್ತೆ ಎದಲ್ರತ್ತೆ? ಆಯ್ತಾ ಇಲ್ಲ ಕಣ, ನಮ್ಮ ಕೈಲಿ ಸುಸ್ತು ಸೋಲು ತಲೆಯೆಲ್ಲ ಸುತ್ತೈತೆ. ನೀನು ಯಾಕೆ ಹಿಂಗೆ ಆಡಿಯ ನೀನು? ನನ್ನ ಕೈಲಿ ಎದಳಾಗ್ತಿಲ್ಲ, ಸುಮ್ಮನೆ ಹೋಗಿ ಆ ಕಡೆಗೆ. ಇಲ್ಲೇ ಮಲ್ಕೊಂಬಿಡ್ತೀನಿ ಕಣೆ. ಒಂಚೂರು ನ್ಯಾಲ ಸಿಕ್ಕು ಸಾಕು ನಂಗೆ ಆಯ್ತೈತೆ, ತಲೆ ಸುತ್ತೈತೆ ಬೇರೆಯಾ. ಹೇಳೋಕ್ಕಾಯ್ತಾ ಇಲ್ಲ, ಏನೂ ಇಲ್ಲ ಕಣೆ. ಅಮ್ಮ ದೇವರೇ ಕಾಪಾಡಪ್ಪ, ಆಯ್ತಾ ಇಲ್ಲ ನನ್ನ ಕೈಲಿ. ಅಯ್ಯೋ ಅತ್ತೆ ಹಂಗಂದ್ರೆ ಆದದಾ? ಇದು ಯಾಕೆ ಹಿಂಗೆ ಬೀದಿಲಿ ಮಲ್ಕೊಂಡಿದ್ದೀರಿ? ಎದಳಿ ಇಲ್ಲಿ. ಏನಾದ್ರು ಒಂಚೂರು ಮಾಡ್ಕೊಡ್ತೀನಿ ತಿನ್ನೂರಂತ ಎದೇಳಿ. ಬೆಳಗಿಂದವ ಬೇದಿ ಆಗೈತಲ್ಲ, ಅದಕ್ಕೆ ಸುಸ್ತು ಸೋಲು ಇರ್ತದೆ. ಏನಾಗಕ್ಕಿಲ್ಲ ಕಣಂತ ಎದೇಳಿ, ಮೇಲೆ ಎದೇಳಿ ಫಸ್ಟು. ಆಯ್ತಾ ಇಲ್ಲ ಕಣೆ, ನನಗೆ ಏನು ಬೇಡ ಕಣೆ. ನನಗೆ ಯಾವ ಊಟು ಬೇಡ, ಏನೂ ಬೇಡ. ನನ್ನ ಕೈಲಿ ಆಯ್ತಾ ಇಲ್ಲ, ಎದಳಕ್ಕೆ ಇಲ್ಲ ಕಣೆ. ಸುಸ್ತು ಕಣೆ, ಆಯ್ತಾ ಇಲ್ಲ. ಅಯ್ಯೋ ಅತ್ತೆ, ಆ ಮಂಜು ಮಾತ್ರೆ ಕೊಟ್ಟು ಕಳ್ಸಿದ್ನಲ್ಲ, ಕೊಟ್ಟನೆ ಅವನು. ನುಂಗಿದ್ರೇನು ಮಾತ್ರೆ ನುಂಗಿಲ್ವ ಇನ್ನೂ? ಅಯ್ಯೋ ನುಂಗ್ದೆ ಕಣವ, ನುಂಗ್ದೆ, ಏನು ಸರಿ ಹೋಯ್ತಾ ಇಲ್ಲ. ಎರಡು ಮಾತ್ರೆ ಬೇರೆ ಕೊಟ್ಟ. ಮಂಜ ಜಾಸ್ತಿ ಆಗೈತೆ ಅಂತಿದ್ಯಾ ಅಜ್ಜಿ, ಬೇದಿ ಎರಡು ತಗೊಳಜ್ಜಿ ಅಂತವ. ಎರಡು ಕೊಟ್ಟ, ಎರಡು ನುಂಗಿದ್ರು ಏನು ಆಯ್ತಾ ಇಲ್ಲ ಕಣೆ. ಅಯ್ಯೋ ಅದು ಏನು ಕತಿನೋ ಏನೋ ಗೊತ್ತಾಯ್ತಾ ಇಲ್ಲ. ವಾಂತಿ ಬೇರೆ ಬರೋಂಗಾಯ್ತೈತೆ ಗಳಿಗೆ. ಎದಳಕ್ಕಾಯ್ತಾ ಇಲ್ಲ, ನನ್ನ ಕೈಲಿ ಹೋಗೋಕ್ಕಾಯ್ತಾ ಇಲ್ಲ ಕಣೆ. ಆಯ್ತಾ ಇಲ್ಲ, ತಲೆಯೆಲ್ಲವ ಸುತ್ತೈತೆ ಕಣೆ. ಏನಾರು ಮಾಡೆ ನೀನು, ಯಾಕೆ ಹಿಂಗೆ ಸುಮ್ಮನೆ ನಿಂತಿದ್ಯಾ? ಅಯ್ಯೋ ನಾನೇನಪ್ಪ ಮಾಡೋಣ ಇವಾಗ? ಅತ್ತೆ ಆಸ್ಪತ್ರೆಗಾದ್ರೂ ಹೋಗೋದು ನಡೀರಿ ಹಂಗಾರೆ. ಆಯ್ತಾ ಇಲ್ಲ ಅಂತಂದರೆ ಸುಮ್ಮನೆ ಇಲ್ಲಿ ಮಲ್ಕೊಂಡು ಏನು ಮಾಡ್ತೀರಾ? ಗಳಿಗೂ ಬೇರೆಯಾ ಬಾತ್ರೂಮ್ಗೆ ಹೋಯ್ತಾ ಇದ್ದೀರಾ? ಸರಿ ಹೋಗಿಲ್ಕಣಂತೆ, ನಡೀರಿ ಆಸ್ಪತ್ರೆಗೆ ಹೋಗೋದು ನಡೀರಿ. ತೆಗಿ ಯಾರನ್ನಾರು ಕರಿತೀನಿ, ಆಟೋಲ್ಲ ಏನಾರು ಹೋಗೋಣ ತೆಗಿ. ಹ್ಞೂ ಕಣೆ, ನನ್ನ ಕೈಲಿ ಆಯ್ತಾ ಇಲ್ಲ, ನಡಿಯ ಆಸ್ಪತ್ರೆಗೆ ಹೋಗ್ಬಿಡೋಣ. ಒಂದು 2 ಬಾಟ್ಲು ಗಿಟ್ಲು ಹಾಕ್ಸ್ಕೊಂಬಂದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಆಗಲ್ಲ ಕಣವ, ನನ್ನ ಕೈಲಂತೂ ಆಗಲ್ಲ. ಸಾಕಾಗೋಯ್ತು ಕಣವ ನನಗಂತೂ. ಆ ಬಾತ್ರೂಮ್ಗೆ ಹೋಗೋದು, ಕುತ್ಕೊಳ್ಳೋದು, ಎದಳೋದು, ಬರೋದು ಅಷ್ಟೇ ಆಗೋಯ್ತತ್ತಾಗ ಬೆಳಗಿಂದವ. ಹೊಟ್ಟೆಲ್ಲ ಇನ್ನೂ ಗುಡು ಅನ್ನುತ್ತೆ. ಅರ್ಧ ಗಂಟೆ ಆದರೂ ಸಾಕು ಹೋಗ್ಬೇಕು ಅನ್ನಿಸ್ತದೆ. ಎಷ್ಟು ಸರಿ ಅಂತ ಹೋಗೋಣ ನಾನು. ಎಷ್ಟು ಸರಿ ಅಂತ ಹೋಗಿ ಕುತ್ಕೊಳ್ಳೋಣ ಅಲ್ಲಿ. ಯಾರನ್ನಾರು ಕರಿಯತ್ತಾಗ ಹೋಗೋಣ ಆಸ್ಪತ್ರೆಗೆ. ಇಂಥ ಹೊತ್ತಲ್ಲಿ ಮಾವು ಬೇರೆ ಇಲ್ವಲ್ಲಪ್ಪ. ಮಾವ ಇದ್ದಿದ್ರೆ ಹೆಂಗುವ ಗಾಡಿಲೇ ಕರ್ಕೊಂಡು ಹೋಗ್ಬಿಡೋದು. ಈಗ ಒಂದು ಕೆಲಸ ಮಾಡ ನೀನು, ಅಲ್ಲಿ ಕುಮಾರಣ್ಣ ಗೊತ್ತಿರಂಗೈತೆ, ಕುಮಾರಣ್ಣ ಕರಿತೀನಿ ರೀ. ಕುಮಾರಣ್ಣ, ಆಗೋ ಕುಮಾರಣ್ಣ, ಇಲ್ಲಿ ನಾನು ಸುಮಾ ಇಲ್ಲಿ ನೋಡೋಣ. ವಾ ಏನಪ್ಪ ಗೌರಜ್ಜಿ ಸೊಸೆ ಕರಿತಾಳಲ್ಲಪ್ಪ, ಯಾಕೋ ಏನು ತೊಂದರೆ ಆಗುತ್ತೆ? ಏನು ಇದ್ಯಾಕೆ ಹಿಂಗೆ ಗೌರಜ್ಜಿ ಹಿಂಗೆ ಮಲ್ಕೊಂಡೈತಲ್ಲ, ಏನಾಯ್ತು ಅಜ್ಜಿಗೆ? ಏನಾಗೈತೆ ನೋಡೋಣ ನಡಿ. ಅಯ್ಯೋ ಇದೇನಮ್ಮ, ಏನಾಯ್ತಮ್ಮ ಸುಮಾ? ಇದ್ಯಾಕೆ ನಿಮ್ಮ ಅತ್ತೆನ ಹಿಂಗೆ ದಬಾಕಿ ಮಲಗಿಸ್ಬಿಟ್ಟಿದೆಯಲ್ಲ, ಯಾಕೆ? ಏನಾದ್ರು ಒಂದ್ಲೇನು ನಿಮ್ಮ ಅತ್ತೆ? ಅದಕ್ಕೆ ಹಿಂಗೆ ಹೊಡೆದಾರೇನಮ್ಮ, ತಲೆ ಸುತ್ತ ಬಿದ್ದೋಗಂಗೆ ಹೊಡೆದಾರೇನಮ್ಮ ಯಾರು ಅತ್ತೆನಾ? ಏನು ಕತೆ ಅಂತ ಹೇಳೋಣ. ಏನಾದ್ರು ಜಗಳ ಪಗಳ ಇದ್ರೆ ಕೂತು ಬಗೆಹರಿಸ್ಕೋಬೇಕಂದ್ರಮ್ಮ. ಅತ್ತೆ ಸೊಸೆ ಹಿಂಗೆ ಜಗಳಾಡಿ ಹಿಂಗೆ ಅತ್ತೆಗೆ ಹೊಡೆದಾರೇನಮ್ಮ? ಅಲ್ಲ ನಿಮ್ಮ ಅತ್ತೆ ಗಾತ್ರ ನೋಡಾದ್ರೂ ಸುಮ್ಮನೆ ಆಗ್ಬೇಕು ತಾನೆ ನೀನು. ಅದು ಹೆಂಗೆ ಹೊಡೆದೆ ನಿಮ್ಮ ಅತ್ತೆ ನೀನು? ಕುಮಾರಣ್ಣ, ನಿಂದು ಯಾವಾಗಲೂ ತಮಾಷೆ ಇದ್ದಿದೆಯಾ? ನಾನು ಯಾಕೆ ಹೊಡಿಯೋಕೆ ಹೋಗೋಣ ನಮ್ಮ ಅತ್ತೆಗೆ? ಬೆಳಗಿಂದವ ಯಾಕವ ಬೇದಿನೂ ವಾಂತಿನೂ ಅಂತವ, ಇವಾಗ ತಲೆ ಸುತ್ತ ಬಿದ್ದೋಗಂಗಾಗೈತೆ ಅಂತವ, ಇಲ್ಲೇ ಮಲ್ಕೊಂಬಿಟ್ಟವ್ರೆ. ಎದೇಳಿ ಅಂದ್ರೂ ಎದೆಳಿ ತಿಳ್ಕೊಂಡು ಕುಮಾರಣ್ಣ, ಅದಕ್ಕೆ ಒಟ್ಟು ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗೋಣ ಅಂತವ ಕರ್ದೆ ನಿನ್ನ. ಹೌದೇನಮ್ಮ? ಯಾಕಂತ ವಾಂತಿ ಬೇದಿ ಏನು ತಿಂದಿತ್ತು ನಿಮ್ಮ ಅತ್ತೆ?
ಅಯ್ಯೋ ಏನು ತಿಂದಿಲ್ಲ ಕಣಣ್ಣ, ಒಂದಿಟ್ಟು ಒಬ್ಬಟ್ಟು ತಿಂದಿತ್ತು. ಆಮೇಲೆ ಇನ್ನೇನು ಬಾಡ್ ಮಾಡಿದ್ವಲ್ಲ ಹೊಸ್ತಡ್ಕಿಗೆ ಅದನ್ನು ತಿಂದಿತ್ತಪ್ಪ ಅಷ್ಟೇಯ. ಒಂದು ಸ್ವಲ್ಪ ಇನ್ನೇನು ಜಾಸ್ತಿನೂ ತಿನ್ನಲಿಲ್ಲ. ಮಟನ್ ಸಾರು ಮುದ್ದೆ ಅನ್ನ ತಿಂದಿತ್ತು ರಾತ್ರಿ. ಅದು ಮುದ್ದೆನೂ ಬೇರೆಯಾ, ಒಂದಿಟ್ಟು ಒಬ್ಬಟ್ಟು ತಿನ್ಬಿಟ್ಟಿತ್ತು ಬೇರೆಯಾ. ಅದಕ್ಕೂ ಏನೋ ಗೊತ್ತಿಲ್ಲ, ಹಿಂಗೆ ಆಗ್ಬಿಟ್ಟೈತೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಕಣಣ್ಣ. ಒಂದು 10 ಸರಿ ಹೋಗೈತೆ ಆಗ್ಲಿಂದವ ಬಾತ್ರೂಮ್ಗೆ. ನಾನು ಈ ನಿಂಬೆಹಣ್ಣು ರಸ ಎಲ್ಲ ಮಾಡಿಕೊಟ್ಟೆ, ಏನು ಕೊಟ್ಟುವೆ ಸರಿನೇ ಹೋಯ್ತಾ ಇಲ್ಲ. ಆಮೇಲೆ ನನ್ನ ಮಗ ಮಂಜವನಲ್ಲ, ಅವನ ಹತ್ರವ ಅದು ಹಳ್ದಿ ಕಲರ್ದು ಬೇದಿನಿಲ್ಲ ಮಾತ್ರ ಇರ್ತದಲ್ಲಣ್ಣ, ಅದನ್ನೂ ಗುಂಡು ನಂಗಡಿಂದವ ತೋರಿಸ್ಕೊಟ್ಟೆ. 2 ನುಂಗಿದ್ರು ಅಂತ ಅದನ್ನೂ 2 ನುಂಗಿದ್ರು ಇನ್ನೂ ಸರಿ ಹೋಯ್ತಿಲ್ಲ ಕಣಣ್ಣ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಿನ್ನೆ ಕರ್ದೆ ತೆಗಿ. ಒಟ್ಟು ಕಾರಲ್ಲಿ ಕರ್ಕೊಂಡು ಹೋಯ್ತೀಯಣ್ಣ, ಆಸ್ಪತ್ರೆಗೆ ಕರ್ಕೊಂಡೋಗಿ ನಡಿಯೋಣ. ನಮ್ಮ ಮಾವ ಬೇರೆ ಇಲ್ಲ, ಮಾವನ ಹತ್ರ ಫೋನ್ ಬೇರೆ ಇಲ್ಲ ಕಣಣ್ಣ. ಇದ್ದಿದ್ದಿದ್ರೆ ಬರೀ ಹೇಳಿವೆ ನಾನೇ. ಈಗ ಫೋನು ಇಲ್ಲ ಏನೂ ಇಲ್ಲ. ಮಾವಿದ್ದಿದ್ರೆ ಹೆಂಗೋ ಕರ್ಕೊಂಡು ಹೋಗೋದು ಬೈಕಲ್ಲಿ. ನಾನು ಯಾವ್ದಲ್ಲಿ ಕರ್ಕೊಂಡು ಹೋಗೋಣ? ಓ ಸರಿ ಬಿಡಮ್ಮ, ಆಯ್ತು. ಹಿಂಗಾಗೈತೆ ಕತೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಏನು ಜಗಳ ಪಗಳ ಆಡ್ಕೊಂಡು ಹಿಂಗೆ ಜಗಳ ಆಡ್ತಿದ್ದೀರೇನೋ ಅಂತ ಅಂದ್ಕೊಂಡೆ. ಪಾಪ ಇಷ್ಟೊಂದು ಸುಸ್ತಾಗೈತೆ ಗೌರಜ್ಜಿ, ಯಾವತ್ತು ಹಿಂಗೆ ಆಡ್ದಳಲ್ಲ. ನಡಿ ಹೇಳಿಸ್ಕೊ ಗೌರಜ್ಜಿನ, ಕಾರ್ ತಗೊಬತ್ತೀನಿ. ಎಲ್ಲಿಗೆ ಹೋಗೋಣ, ಯಾವ ಆಸ್ಪತ್ರೆಗೆ ಹೋಗೋಣ ಈಗ? ಅಯ್ಯೋ ನನಗೆ ಮೇಲೆ ಯಾವುದು ಸರಿಯಾಗಿ ಗೊತ್ತಿಲ್ಲ ಕಣಣ್ಣ. ನೀನೇ ಯಾವ್ದಾರು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಈಗ ಒಂದು ಕೆಲಸ ಮಾಡೋಣ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋಣ. ಈ ಪ್ರೈವೇಟ್ಗೆ ಹೋದ್ರೆ ಸುಮ್ಮನೆ ದುಡ್ಡು ಹೊಡಿತಾರೆ, ಮತ್ತು ಡಾಕ್ಟ್ರುಗಳು ಇರಲ್ಲ ಸರಿಯಾದ ಟೈಮಿಗೆ ತೋರ್ಸೋಕ್ಕೆ. ಗೌರ್ಮೆಂಟ್ ಆಸ್ಪತ್ರೆಲಾದ್ರೆ ಒಬ್ರಲ್ಲೊಬ್ರು ಇರ್ತಾರೆ, ಯಾರಾದ್ರೂ ಒಬ್ರು. ನಡಿಯತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋಣ ತೆಗಿ. ಅತ್ತೆ ಎದಳಿ ಹೋಗೋಣ, ಆಸ್ಪತ್ರೆಗೆ ಹೋಗೋಣ ನಡೀರಿ. ಕುಮಾರಣ್ಣ ಕಾರ್ ತರತ್ತಂತೆ, ಎದಳಿ ಒಂಚೂರು ಹೋಗೋಣ. ನನ್ನ ಪರ್ಸು ದುಡ್ಡು ಎಲ್ಲ ತಗೊಬತ್ತೀನಿ, ಎದೇಳ್ರಿ. ಅಯ್ಯೋ ಏನೋ ಒಂದು ತಗೋಬಾ ಹೋಗಿ, ನನ್ನ ಕೈಲಿ ಆಯ್ತಾ ಇಲ್ಲ ಕಣೆ. ಹೊಟ್ಟೆ ಹೋಗಿ ಬೆನ್ನು ಗಂಟ್ಕೊಂಡೈತೆ ಕಣೆ, ಹಂಗಾಗೈತಿ ನನ್ನ ಪರಿಸ್ಥಿತಿ. ಬರೀ ನೀರಂಗೆ ಬೇದಿ ಆಗಿ ಸುಸ್ತಾಗೋಗಿ ಹೊಟ್ಟೆಲಿರೋ ನೀರೆಲ್ಲ ಹೋಗ್ಬಿಟ್ಟೈತೇನೋ ಕಣೆ. ಹೊಟ್ಟೆಲಿರೋದೇನು ದೇಹದಲ್ಲಿರೋ ನೀರೇ ಇಲ್ವೇನೋ ಕಣೆ, ಹಂಗಾಯ್ತೈತೆ ನನ್ನ ಪರಿಸ್ಥಿತಿ. ಏನು ಮಾಡ್ತೀಯಾ? ಹೋಗು. ಅಲ್ಲಿ ನನ್ನ ದಿಮ್ ಕೆಳಗೆ ಪರ್ಸಿಟ್ಟಿವ್ನಿ ನೋಡು, ಅದರಲ್ಲೂ ಒಂದಿಟ್ಟು ದುಡ್ಡು ಐತೆ, ಒಂದು 4,000 ಐತೆ. ಅದನ್ನೇ ಎತ್ಕೊಬಾ, ಹೆಚ್ಚು ಕಡಿಮೆ ಆದರೆ ಬೇಕಾಗುತ್ತೆ. ನಿಂತವಿನ್ನೆಲ್ಲ ಎಷ್ಟೊಂದಿರುತ್ತೆ, ಆಯ್ತೇನು? ಗೌರಕ್ಕೆ ಎದಳ್ ನೀನೀಗ. ದುಡ್ಡನ್ನೇನು ಯೋಚನೆ ಮಾಡಬೇಡ, ನನ್ನ ಹತ್ರ ಐತೆ, ನಾನು ತಗೊಂಡಿದ್ದೀನಿ ಕಣಂತೆ. ಎದಳ್ ನೀನು ಹೋಗೋಣ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನಂತ ದುಡ್ಡೇನು ಖರ್ಚಾಗಲ್ಲ. ಹಂಗೇನಾದ್ರು ಖರ್ಚಾದ್ರೆ ನಾನು ಇದೀನಲ್ಲ, ಕೊಡ್ತೀನಿ ಕಣ, ನಡಿಯಕ್ಕ. ದುಡ್ಡಿಗೆ ಯಾಕೆ ಯೋಚನೆ ಮಾಡ್ತೀನಿ ನೀನು? ಅಲ್ಲಿ ನಿನಗೆ ಕೊಡ್ದಂಗೆ ಇನ್ಯಾರು ಕೊಡೋಣ, ಇಂಥ ಕಷ್ಟ ಕೊಡ್ದಂಗೆ ನಾನು? ನಡಿ ಎದಳು. ಅತ್ತೆ ನಿಧಾನಕ್ಕೆ ಎದಳಿ ಹೋಗೋಣ. ಅಮ್ಮ ಸುಮ್ಮ, ಅಲ್ಲಿ ಬೀದಿ ಕೊನೆಗೆ ಗಾಡಿ ತಗೋ ಬರ್ತೀನಿ. ಅಲ್ಲಿಗೆ ಬರ್ರಿ ಇಬ್ರು. ನಿಧಾನಕ್ಕೆ ಬರಕ್ಕ ಹೊರಕ್ಕ. ತಾಲ್ಗಿಲ್ ಸುತ್ತಿದ್ರೆ ಒಂದು ಹೊಸಿ ಹೊತ್ತು ಕೂತ್ಕೊಂಡೆ ಬಾ. ಇಲ್ಲಿ ನಿಮ್ಮ ಬೀದಿ ಸಣ್ಣದಲ್ವಾ, ಕಾರ್ ತರಕ್ಕೆ ಆಗಕ್ಕಿಲ್ಲ. ನಾನು ಬೇರೆ ಹೊಸ್ತಾ ಕಲ್ತಿದ್ದೀನಿ, ಓಡ್ಸೋದು ಬೇರೆ ಯಾಕೆ ಬೇಕು ಅಂತವಾ. ಅಲ್ಲಿಗೆ ಬರ್ತೀನಿ ಬರ್ರಿ. ರೋಡ್ ತವ. ಸರಿ ಕಣ, ಆಯ್ತು. ನಾನು ಕರ್ಕೊಬತ್ತೀನಿ ನಡಿಯೋಣ ನಿಧಾನಕ್ಕೆ. ಅತ್ತೆ ನಿಧಾನಕ್ಕೆ ಬನ್ನಿರಿ. ಬಿರ್ಬಿರ್ನೆ ಅವಸರ ಹಂಗೆ ಬರಂಗೆ ಹೋಗ್ಬೇಡ್ರಿ, ಆಯ್ತೇನೋ? ಕಣ್ ಸೊಸೆ ನಡಿಯೇ, ಸಾಕಾಗೈತೆ ನಡಿಯೇ. ಮೊದಲಿಗೆ ಯಾವಾಗ ಆಸ್ಪತ್ರೆಗೆ ಹೋಗೋಣ ಅನ್ನಂಗೆ ಆಗೈತೆ ನನಗೆ. ಸೊಂಟೆಲ್ಲ ಬಿದ್ದೋಯ್ತು ತೆಗಿ, ಕಾಲೆಲ್ಲ ನೋವು. ಹೊಟ್ಟೆ ಅಂತೂ ಕೇಳಂಗೆ ಇಲ್ಲ, ಹಂಗೆ ನೋಯ್ತಾ ಕೂತೈತೆ ಕಣೆ. ಏನು ಮಾಡೋದು ಏನೋ? ಅಯ್ಯೋ ದೇವ್ರೇ, ನೀನೇ ಕಾಪಾಡಪ್ಪ. ಮಣ್ಕೆ ಕಿರಿಯಜ್ಜಿ ನೀನೇ ಕಾಪಾಡವ ತಾಯಿ. ಆಗಲ್ ಕಣವ ನನ್ನ ಕೈಲಿ, ಆಯ್ತಾ ಇಲ್ಲ ಕಣವ. ಅತ್ತೆ ಇವಾಗ ಹಾಸ್ಪಿಟ್ಲಿಗೆ ಹೋಯ್ತೀವಲ್ಲ, ಅಲ್ಲಿ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಡ್ತಾರೆ, ಬನ್ನಿರಿ, ಸರಿ ಹೋಯ್ತದೆ ಕಣಂತೆ. ಏನು ಯೋಚನೆ ಮಾಡಿಬಿಡಿ, ಬರ್ರಿ ಹೋಗೋಣ ಬಿರ್ಬಿರ್ನೆ. ಅತ್ತೆ ಇಲ್ಲೇ ಮಲ್ಕೊಂಡಿರಿ, ಡಾಕ್ಟ್ರ್ ಬಂದ್ರೇನು ಅಂತವ ನೋಡ್ಕೊಬತ್ತೀನಿ. ಅಯ್ಯೋ ಆ ಡಾಕ್ಟ್ರು ಬಂದರು ಏನೋ ನೋಡವ, ಹೋಗಿ ನಂಗೆ ಸಾಕಾಯ್ತು. ಎಷ್ಟು ಸರಿ ಅಂತವ ಬಾತ್ರೂಮ್ಗೆ ಹೋಗನೆ. ಅಯ್ಯೋ ಇಲ್ಲಿ ಬೇರೆ ಬಾತ್ರೂಮ್ ಎಲ್ಲವ ಪೆನೈಲ್ ಸ್ಮೆಲ್ ಬತ್ತೈತೆ ಕಣೆ, ಅದಕ್ಕೆ ಅರ್ಧವ ವಾಂತಿ ಬತ್ತೈತೆ. ನನ್ನ ಕೈಲಿ ಆಯ್ತಾ ಇಲ್ಲ ಕಣೆ. ಸುಮಾ ಏನಾದ್ರು ಮಾಡಿ ಹೋಗಿ, ಡಾಕ್ಟ್ರು ಬಂದವ್ರೆ ನೋಡ್ಕೊಬೋ ಹೋಗಿ. ಅತ್ತೆ ಹಿರಿಯತ್ತೆ ಬತ್ತ ಡಾಕ್ಟ್ರು ಹೇಳಿಲ್ವೇ ನರ್ಸು, ಇಲ್ಲೆಲ್ಲವ ರೌಂಡ್ಸ್ಗೇನೋ ಹೋಗವ್ರೆ ಅಂತವ. ಅದೆಲ್ಲನೂ ಪೇಷೆಂಟ್ನೆಲ್ಲವ ನೋಡ್ಕೊಬರ್ಬೇಕಲ್ವೇನತ್ತೆ. ಇದು ಎಮರ್ಜೆನ್ಸಿ ವಾರ್ಡು, ಬೊತ್ತಾರೆ ಕಣಂತೀರಿ. ಬಿರ್ನಿಯ ಬೊತ್ತಾರೆ, ಅದಕ್ಕೆ ಎಮರ್ಜೆನ್ಸಿ ಇದರಲ್ಲಿ ಮಲಗಿಸಿರೋದು ನಿಮ್ಮನ್ನ. ಬಿರ್ನೆ ಬಂದು ನೋಡ್ತಾರೆ, ಒಂದು 5 ನಿಮಿಷ ಇರಿಯತ್ತೆ. ಅಯ್ಯೋ ಏನಿರೋದು ಏನೋ ಕಾಣೆ ಕಣವ, ನನ್ನ ಕೈಲಿ ಆಯ್ತಾ ಇಲ್ಲ. ದೇವ್ರೇ. ಅಮ್ಮ ಸುಮಾ ಕೇಳ್ದ ಡಾಕ್ಟ್ರ್ ಎಲ್ಲೋದ್ರು ಅಂತವಾ? ಕಣ್ಕುಮಾರಣ್ಣ ಕೇಳಿದೆ, ಅವ್ರೇನವ ರೌಂಡ್ಸಿಗೆ ಹೋಗೋರೆ, ಬರ್ತಾರೆ, ಒಂದು 10 ನಿಮಿಷ ಕುತ್ಕೊಳ್ಳಿ ಅಂತ ಅಂದರು. ಅದಕ್ಕೆ ಇಲ್ಲಿ ಕುತ್ಕೊಳಕ್ಕೆ ಆಗಕ್ಕಿಲ್ಲ ನಮ್ಮ ಅತ್ತೆಗೆ ಅಂದಿದ್ದಕ್ಕೆ ಇಲ್ಲಿ ಹೋಗಿ ಅಲ್ಲಿ ಬೆಡ್ ಐತೆ ಅಲ್ಲಿ ಮಲಗಿಸಿ ಅಂತ ಅಂದರು. ಅದಕ್ಕೆ ಕರ್ಕೊಂಬಂದು ಮಲಗಿಸಿದ್ದೀನಿ. ಒಂದು 5 ನಿಮಿಷ ತಡ್ಕೊಳ್ಳಿ ಅಂತಂದ್ರೆ ತಡ್ಕತಿಲ್ಲ, ನೋಡೋಣ ಏನು ಮಾಡೋಣ. ಗೌರಕ್ಕ ಹಿಂಗಂದ್ರೆ ಆಗತ್ತೆ ನೀನು? ಒಂದು 5 ನಿಮಿಷ ಇರು, ಬಂದ ತಕ್ಷಣ ಸಿಕ್ಬಿಡ್ತಾರೆ ಏನು ಡಾಕ್ಟ್ರು. ಅದೆಲ್ಲೋ ಹೋಗಾರಂತೆ, ಬತ್ತಾರಿರು. ಒಂದು 5 ನಿಮಿಷಕ್ಕೆ ಬತ್ತಾರಿರು, ತಡ್ಕೊ ಒಂದು ಸ್ವಲ್ಪ.
ಅದೆಲ್ಲ ಏನು ತಲೆ ಕೆಡ್ಸ್ಕೊಬೇಡ, ಹೊಟ್ಟು ನುಲಿ ಎಲ್ಲವ ಸುಮ್ಮನೆ ಮಲ್ಕೊಬಿಡು, ಕಣ್ಣು ಮುಚ್ಕೊಂಡು ಹೇಳ್ತೀನಿ ಡಾಕ್ಟ್ರು ಬರೋ ತನಕವ. ಆಮೇಲೆ ಬಂದು ಅದು ಏನು ನೋಡಿ ಹಾಕ್ತಾರೆ ಬಾಟ್ಲು ಹಾಕದೆ ಏನು ಅಂತವ ನೋಡ್ತಾರೆ ಕಣಂತೆ. ಮಲ್ಕ. ಅಯ್ಯೋ ಅದು ಏನು ನೋಡ್ತಾರೋ ಏನು ಹಾಕೋಣ ಕಾಣಪ್ಪ. ನನಗಂತೂ ಸಾಕಾಗೋಯ್ತು ಅಷ್ಟೊತ್ತಿಂದವ ಕಾದು. ಅತ್ತೆ ಬಾತ್ರೂಮ್ಗೆ ಹೋಗೋದಾರು ಹೋಗಿ ಬನ್ನಿ, ಹೋಗಿ ಅತ್ತೆ ಇನ್ನೊಂದ್ಸತಿ. ಅಲ್ಕಣತೆ ಇಲ್ಲೆಲ್ಲವ ಆಸ್ಪತ್ರೆಯಲ್ಲಿ ಎಲ್ಲರೂ ಹೋಯ್ತಾ ಇರ್ತಾರೆ ನೋಡ್ರಿ, ಅದಕ್ಕೆ ಗಳ್ಗಳಿಗೂ ನೀಟಾಗಿರ್ಬೇಕು ಅಂತವ ಪೆನೈಲ್ ಹಾಕ್ತಿರ್ತಾರೆ. ಆ ಪೆನೈಲ್ ಹಾಕ್ಬೇಡಿ ಅಂತ ಹೇಳೋಕ್ಕಾಯ್ತದೇನು ನಾವು ಬಾತ್ರೂಮ್ಗೆ? ನೀವು ಮೂಗು ಮುಚ್ಕೊಂಡು ಹೋಗಿ ಅತ್ತೆ, ಹೋಗಿ ಬರ್ರಿ ಹೋಗಂಗಾದ್ರೆ. ಎಲ್ಲಿ ಕಣೆ ಈಗೇನು ಹೋಗಂಗಾಗ್ತಿಲ್ಲ. ಹೊಟ್ಟೆಲಿದ್ರೆ ತಾನೇ ಏನಾದರೂ ಹೋಗಂಗಾಗಕ್ಕೆ. ಏನು ತಿಂದ್ರು ಏನು ಕುಡಿದ್ರು ಹೋಗಂಗಾಯ್ತೈತೆ. ನೀನು ನಿಂಬೆಹಣ್ಣು ಜ್ಯೂಸ್ ಕೊಟ್ಟಿದ್ದೆ 3 ಸರಿ ಹೋಗಿದ್ದೀನಿ ಅದಾದಮೇಲೆ. ಅಯ್ಯೋ ಏನು ಹೇಳನೇ. ಸೊ ಈ ಡಾಕ್ಟ್ರು ಬೇರೆ ಎಲ್ಲೋದ್ರಿ ಏನೋ ಇಟ್ಟತ್ಕೊಂಡು ಬರಲಿಲ್ವಲ್ಲ. ಅತ್ತೆ ಬೇರೆ ಹಿಂಗೆ ನೋಡ್ಲಾಡ್ತವ್ರಿ, ನೋಡೋಕ್ಕಾಯ್ತಿಲ್ಲ ನನ್ನ ಕೈಲಿ. ಏನಾಯ್ತಮ್ಮ, ಏನು ತೊಂದರೆ? ಡಾಕ್ಟ್ರೆ ಬೆಳಗ್ಗಿಂದವಾ ಬೇದಿನೂ ವಾಂತಿನೂ ಡಾಕ್ಟ್ರೆ. ಅದು ಎಷ್ಟು ಸರಿ ಹೋಗೋರ ಲೆಕ್ಕ ಇಲ್ಕೊಂಡು ಡಾಕ್ಟ್ರೆ, ಬೆಳಗ್ಗಿಂದವ ಬೇದಿ ಜಾಸ್ತಿ, ವಾಂತಿ ಏನೋ ಒಂದು ಕಿತ ಆಯ್ತಂತ ಅಷ್ಟೇ ಅಂತೆ, ಆಮೇಲೆ ಏನಾಗಿಲ್ಲ. ಹೊಟ್ಟೆ ನುಲಿ ಮತ್ತೆ ಬೇದಿ ಡಾಕ್ಟ್ರೆ. ಹೌದೇನಮ್ಮ, ಹೊಟ್ಟೆ ನುಲಿ ಬೇದಿ. ಏನು ತಿಂದಿದ್ರಿ ನೆನ್ನೆ ರಾತ್ರಿ? ನೆನ್ನೆಲ್ಲ ಏನು ಊಟ ಮಾಡಿದ್ರಿ? ಅಯ್ಯೋ ಡಾಕ್ಟ್ರೆ ನೆನ್ನೆ ರಾತ್ರಿ ಏನು ತಿಂದಿಲ್ಲ ಡಾಕ್ಟ್ರೆ. ಒಂದಿಟ್ಟು ಮಟನ್ ಸಾರು ಮುದ್ದೆ ತಿಂದೆ ಡಾಕ್ಟ್ರೆ ಅಷ್ಟೇ. ಅಷ್ಟಕ್ಕೆ ಹಿಂಗೆ ಆಗೋಗೈತೆ ಡಾಕ್ಟ್ರೆ. ಓಹೋ, ಚೆನ್ನಾಗಿ ಮಟನ್ ತಿಂದಿದ್ದೀರಾ ಹಂಗಾರೆ ಹೊಸ್ತಡ್ಕೊ ಅಂತ, ಅದಕ್ಕೆ ಮತ್ತೆ ಹಿಂಗಾಗಿರೋದು. ಇನ್ನೇನು ಮತ್ತೆ? ಡಾಕ್ಟ್ರೆ ಹಂಗೆ ಒಬ್ಬಟ್ಟು ತಿಂದಿದ್ರು ಡಾಕ್ಟ್ರೆ, ಅದಕ್ಕೇನಾರು ಗ್ಯಾಸ್ಟಿಕ್ ಆಗಿ ಹಿಂಗೆ ಆಗೈತೆ ಏನೋ ಡಾಕ್ಟ್ರೆ. ಒಂದು 5-6 ಒಬ್ಬಟ್ಟು ತಿಂದಿದ್ರು. ಸಂಜೆನಾಗ ಒಬ್ಬಟ್ಟು ತಿಂದಿದ್ರು. ರಾತ್ರಿ ಊಟ ಮಾಡಿದ್ರು. ಅದೇನು ಮಟನ್ ಏನು ಜಾಸ್ತಿ ತಿಂದಿಲ್ಲ ಕಣ್ ಡಾಕ್ಟ್ರೆ. ಒಂದು 4-5 ಪೀಸ್ ಮಟನ್ನು, ಒಂದು ಮುದ್ದೆ ತಿಂದರು ಅಷ್ಟೇ. ಅನ್ನ ತಿನ್ನೋಕ್ಕಾಗಕ್ಕಿಲ್ಲ ಅಂತವ ಅನ್ನನೂ ತಿಂದಿಲ್ಲ. ಓಹೋ, ಚೆನ್ನಾಗೇ ತಿಂದಿದ್ದೀರಾ ಹಂಗಾರೆ ನೀವೂ. ಅಲ್ಲ, ಆ ಒಬ್ಬಟ್ಟಲ್ಲಿ ಆ ಬೇಳೆ ಹಾಕಿರ್ತಾರೆ, ಅದೆಷ್ಟು ಗ್ಯಾಸ್ಟ್ರಿಕ್ಕು. ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಆ ಬೇಳೆದೆಲ್ಲ ತಿನ್ನಬಾರ್ದು. ತಿಂದರೂ ನೀವೇನೇ ತಿನ್ನಿ. ಅಮ್ಮ ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೇನೇ ತಿಂದ್ರೂ ಲಿಮಿಟಲ್ಲಿ ತಿನ್ಬೇಕು ಯಾವಾಗ್ಲೂ. ಲಿಮಿಟಲ್ಲಿ ತಿಂದರೆ ಯಾವ ಕಾಯಿಲೆನೂ ಬರಲ್ಲ, ಏನೂ ಆಗಲ್ಲ. ನೀವು ಸುಮ್ಮನೆ ದೇಹಕ್ಕೆ ಅದು ಇದು ಅಂತ ತುಂಬ್ತಾನೆ ಹೋದರೆ ಅದು ಎಷ್ಟು ಅಂತ ತಡ್ಕೊಳ್ಳುತ್ತೆ, ಕೊನೆಗೆ ಹಿಂಗೆ ಹೊರಗೆ ಹಾಕುತ್ತೆ ಅಷ್ಟೇ. ನೋಡಿ ಇವಾಗ ಎಷ್ಟು ಅನುಭವಿಸ್ತಾ ಇದ್ದೀರಾ ನೀವು. ಗೊತ್ತಾಯ್ತಾ? ಇನ್ಮೇಲಿಂದ ಏನೇ ತಿಂದ್ರೂ ಜೀರ್ಣ ಆಗೋಷ್ಟು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ತಿಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಅದೆಲ್ಲ ಮಾಡಿದ್ರೇನೆ ಕಣಮ್ಮ. ನಿಮಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಬಿಡಿ. ಇವತ್ತು ಬೆಳಗ್ಗೆಯಿಂದ 7-8 ಪೇಷಂಟ್ ನೋಡಿದ್ದೀನಿ, ಬರೀ ಇದೇ ಕತೆ. ಒಬ್ಬಟ್ಟು ತಿಂದೆ ವಾಂತಿ ಆಯಿತು ಬೇದಿ ಆಯಿತು, ಮಟನ್ ತಿಂದೆ ವಾಂತಿ ಆಯಿತು ಬೇದಿ ಆಯಿತು, ಬರೀ ಇದೆ. ಎಷ್ಟು ಅಂತ ನೋಡೋದು ಹೇಳಿ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಲ್ಲ. ಹಬ್ಬ ಬಂತು ಹರಿದಿನ ಬಂತು ಅಂತ ಅಡ್ಡ ದುಡ್ಡಿ ತಿಂತೀರಾ, ಹಿಂಗೆ ಬಂದು ಮಲ್ಕೊಂತೀರಾ. ಈಗ ಅನುಭವಿಸ್ತಿರೋದು ನೋಡ್ರಿ. ಯಾರು ಅನುಭವಿಸ್ತಾ ಇರೋದು, ನೀವಾ ಇಲ್ಲ ನಾವಾ? ಹೇಳಿ ನೀವೇ. ಕಂಡಾಕಟ್ರೆ ನಾನು ಹೇಳ್ತೀನಿ ಗೌರಕ್ಕಂಗೆ ಅಡ್ಡ ದುಡ್ಡಿ ತಿನ್ಬೇಡ ಕಣಕ ಅಂತ ಮಾತಾಯ್ತರು. ಇವ್ರ ಮನೇಲಿ ಸಿಹಿ ಇಷ್ಟ ಡಾಕ್ಟ್ರೆ, ಇವ್ರಿಗೆ ಸಿಹಿ ಇಷ್ಟ ಅಂದ್ಬಿಟ್ಟು ಅದು ಯಾರ್ಯಾರ ಮನೇಲಿ ಒಬ್ಬಟ್ಟು ಕೊಡ್ತಾರೆ, ಎಲ್ಲರ ಮನೇಲೂ ಒಬ್ಬಟ್ಟು ತಿನ್ನೋದು. ಅದು ಇದು ಹಪ್ಳ ಕೋಸಂಬರಿ ಅಂತೆ ಪಲ್ಯ ಅಂತೆ ಎಲ್ಲದನ್ನೂ ತಿಂದೈತೆ. ಅದಕ್ಕೆ ಕಂಡಾಕಟ್ರೆ ಹಿಂಗಾಗಿರೋದು. ಕಡಿಮೆ ತಿನ್ನಕ್ಕಿಲ್ಕಂಡು ಆಟಕ್ರಿ. ನಾನು ಎಷ್ಟೊಂದು ದಿನ ಹೇಳಿದ್ದೀನಿ, ನೀವು ಅಕ್ಕಂಗೆ ಕೇಳೋದೇ ಇಲ್ಲ ಅನ್ನುತ್ತೆ ನನ್ನ ಮಾತನ್ನ. ಏನಮ್ಮ ಮಾತು ಕೇಳಲ್ವಂತಲ್ಲ ನೀವು? ಏನು ಮಾಡೋದು ಇವಾಗ ಹೇಳಿ? ಈಗ ಒಂದು ಕೆಲಸ ಮಾಡಿ, ನಿಮ್ಮ ಆರೋಗ್ಯ ನಿಮಗೆ ಅಮ್ಮ, ನಾವು ಎಷ್ಟು ಹೇಳ್ಬೋದು ಅಷ್ಟು ಹೇಳ್ಬೋದು ಅಷ್ಟೇ. ಇನ್ಮೇಲಿಂದನಾದರೂ ಒಂದು ಸ್ವಲ್ಪ ಮಿತಿಲಿ ತಿನ್ನಿ. ಈಗ ಒಂದು ಕೆಲಸ ಮಾಡಿ, ನಮ್ಮ ನರ್ಸ್ ಕೇಳೋಗ್ತೀನಿ, ಒಂದು ಬಾಟ್ಲ್ ಹಾಕ್ತಾರೆ, ಬಾಟ್ಲು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಒಂದು ಬಾಟ್ಲ್ ಆದಮೇಲೆ ನೋಡಿ, ಬೇದಿ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ಇನ್ನೊಂದು ಬಾಟ್ಲ್ ಹಾಕಕ್ಕೆ ಹೇಳ್ತೀನಿ. ಒಂದು ಬಾಟ್ಲು ಕಡಿಮೆ ಆಗಬೇಕು. ಎಷ್ಟು ಸರಿ ಆಯ್ತು ಹೇಳಿ ಬೆಳಗ್ಗೆಯಿಂದ ಬೇದಿ? ಡಾಕ್ಟ್ರೆ ಒಂದು 10 ಸರಿ ಮೇಲಾಗೈತೆ ಕಣ್ ಡಾಕ್ಟ್ರೆ. ಓಹೋ, 10 ಸರಿ ಮೇಲಾಗಿದೆ. ಡಿಹೈಡ್ರೇಷನ್ ಆಗೋಗಿರುತ್ತೆ. ಈಗ ORS ಪೌಡ್ರು ಅಂತ ಒಂದು ಕೊಡ್ತಾರೆ. ಅದನ್ನು 1 ಲೀಟ್ರ್ ನೀರ್ಗೆ ಹಾಕೊಳ್ಳಮ್ಮ. ನೀನು ಕೇಳಿಸ್ಕೊಳ್ಳಮ್ಮ ಸರಿಯಾಗಿ. 1 ಲೀಟ್ರ್ ನೀರ್ಗೆ ಹಾಕಿ ಅವಾಗ ಕುಡಿಸ್ತಾ ಇರು. ಒಟ್ಟಿನಲ್ಲಿ ಸಂಜೆ ಅಷ್ಟರಲ್ಲಿ 1 ಲೀಟ್ರ್ ನೀರು ಖಾಲಿ ಮಾಡಿರಬೇಕು. ಕುಡ್ದು ಅವರು ವಾಂತಿ ಬರ್ತೈತೆ ಬೇದಿ ಆಗ್ತೈತೆ ಅದು ಇದು ಅಂತ ನಿಲ್ಸಂಗಿಲ್ಲ. ಆ ನೀರು ಕೊಡ್ತಾನೆ ಇರು. ಜೊತೆಗೆ ಬಾಟ್ಲ್ ಹಾಕ್ತಾರೆ, 1-2 ಇಂಜೆಕ್ಷನ್ ಕೊಡ್ತಾರೆ. ಸರಿ ಹೋಗ್ಬೇಕು ಅಷ್ಟರಲ್ಲಿ. ಅದ್ರ ಮೇಲೂ ಸರಿ ಹೋಗ್ಲಿಲ್ಲ ಅಂದರೆ ಆಮೇಲೆ ನೋಡೋಣ. ಅಷ್ಟರಲ್ಲಿ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಬೇಡ್ರಿ. ಅದು ಏನಂದರೆ ಅಜೀರ್ಣದಂಗೆ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಆಗಿರುತ್ತೆ, ಅದಕ್ಕೆ ಹಂಗೆ ಆಗಿರುತ್ತೆ. ಕಾಫಿ ಟೀ ಏನು ಕೊಡ್ಬೇಡ್ರಿ ಕಣ್ರಮ್ಮ. ಈಗೇನು ಊಟ ಕೊಡ್ಬೇಡ್ರಿ ಸದ್ಯಕ್ಕೆ. ಬಾಟ್ಲ್ ಹಾಕ್ಲಿ. ಅದಾದಮೇಲೆ ಹಾಲು ಅನ್ನ, ಮೊಸರು ಅನ್ನ, ಇಲ್ಲ ಅಂತಂದರೆ ಮಜ್ಜಿಗೆ ಅನ್ನ, ಈ 3 ಕೊಡಬೇಕು. ಮಸಾಲೆ ಪದಾರ್ಥಗಳು ಏನು ಕೊಡೋಂಗಿಲ್ಲ, ಎಣ್ಣೆ ಕರ್ದಿದ್ದು ಏನು ಕೊಡೋಂಗಿಲ್ಲ. ಗೊತ್ತಾಯ್ತೇನಮ್ಮ? ಸರಿ ಕಂಡು ಹಾಕಟ್ರೆ ಆಯಿತು, ಗೊತ್ತಾಯ್ತು.
ಹಾಂ ಸರಿ ಆಯ್ತು. ಇವಾಗ ಹಂಗಾರೆ ನಮ್ಮ ನರ್ಸ್ ಕೇಳಿ ಹೋಗ್ತೀನಿ, ಅದೊಂದು ಬಾಟ್ಲ್ ಹಾಕ್ಲಿ. ಆಮೇಲೆ ಬಂದು ನೋಡ್ತೀನಿ ಕಣ್ರಮ್ಮ, ಅದೇನಾಗೈತೆ ಏನು ಅಂತ ನೋಡಿ ಮುಂದಿಂದ ಇನ್ನೊಂದು ಬಾಟ್ಲ್ ಹಾಕದ ಏನು ಅಂತ ನೋಡಿ ಹೇಳ್ತೀನಿ. ನನ್ನ ಅನಿಸಿಕೆ ಪ್ರಕಾರ ಸರಿ ಹೋಗ್ಬೇಕು. ಒಂದು ಬಾಟ್ಲಿಗೆ ಸರಿ ಹೋಗುತ್ತೆ. ಇಂಜೆಕ್ಷನ್ನು ಹಾಕೋಕೆ ಹೇಳ್ತೀನಿ. ಎಲ್ಲ ಸರಿ ಹೋಗುತ್ತೆ. ಏನಮ್ಮ ಗೊತ್ತಾಯ್ತೇನಮ್ಮ? ಇನ್ಮೇಲಿಂದಾದ್ರೂ ಅಡ್ಡದುಡ್ಡಿ ತಿಂದಂಗೆ ಆರೋಗ್ಯ ಕಾಪಾಡ್ಕೋಬೇಕಣಮ್ಮ. ವಯಸ್ಸಾಯ್ತು ನಿಮಗೆಲ್ಲ. ವಯಸ್ಸಾದ್ಮೇಲೆ ಎಷ್ಟೆಷ್ಟು ತಿನ್ಬೇಕೋ ಅಷ್ಟು ತಿನ್ಬೇಕು. ಜೀರ್ಣಶಕ್ತಿ ಎಲ್ಲ ಕಡಿಮೆ ಆಗಿರುತ್ತೆ. ಇಲ್ಲ ನಿಮಗೆ ವಯಸ್ಸಾಗೈತೆ, ಹೊಟ್ಟೆಲಿರೋ ಆರ್ಗನ್ಸ್ಗಳಿಗೆ ವಯಸ್ಸಾಗಿರಲ್ವ ಹೇಳಿ. ಅವಕ್ಕೂ ಪ್ರೆಷರ್ ಹಾಕಿದ್ರೆ ಹಿಂಗೆಲ್ಲ ಆಗುತ್ತೆ. ಗೊತ್ತಾಯ್ತಾ? ಸರಿ ಡಾಕ್ಟ್ರೆ, ಆಯಿತು, ಗೊತ್ತಾಯ್ತು ಡಾಕ್ಟ್ರೆ. ಇನ್ಮೇಲಿಂದ ಅಡ್ಡದಿಡ್ಡಿ ಎಲ್ಲ ತಿನ್ನೋದಿಲ್ಲ ಡಾಕ್ಟ್ರೆ. ಸರಿ ಕಣಮ್ಮ, ಆಯಿತು, ನಾನೇನು ಬರ್ತೇನೆ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಗೌರಜ್ಜಿ ಪರಿಸ್ಥಿತಿ ಹೆಂಗಾಗೈತೆ ಅಂತ. ನೀವೆಲ್ಲರೂ ಅಡ್ಡದಿಡ್ಡಿ ತಿಂದು ಹಿಂಗೆ ಏನಾದರೂ ಮಾಡ್ಕೊಂಡ್ರೆ ಹಬ್ಬದಲ್ಲಿ ಏನಾದರೂ ಹಂಗೆ ಮಾಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ನಮಗೂ ಗೊತ್ತಾಗುತ್ತೆ ನಿಮಗೆಲ್ಲ ಏನೇನು ಪರಿಸ್ಥಿತಿ ಆಗಿತ್ತು ಅಂತ. ಸರಿ ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ವೀಕ್ಷಕರೇ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.